ಫೈನಲ್ ಇಯರ್ ಪ್ರಾಜೆಕ್ಟ್ ಹುಡುಕ್ಲಾತೀರಿ, ಇವತ್ತು ನಿಮ್ಮ ಸಂಬಂಧ ಹೇಳಿ ನಾನು ಫೈನಲ್ ಇಯರ್ ಪ್ರಾಜೆಕ್ಟ್ ತಂದಿದ್ದೀನಿ. ಇದು ಕಂಪ್ಲೀಟ್ಲಿ ಫ್ರೀ, ಯಾವುದೂ ಚಾರ್ಜಸ್ ನಾನು ಮಾಡ್ತಾ ಇಲ್ಲ. ಇದರೊಳಗಡೆ ಡೈರೆಕ್ಟ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಸೀದಾ ವಿಜುವಲ್ ಕೋಡ್ ಒಳಗೆ ಸೆಟಪ್ ಮಾಡಿ ರನ್ ಮಾಡ್ಬೋದು. ಸೊ ಹ್ಯಾಂಗೆ ಸೆಟಪ್ ಮಾಡಬೇಕು, ಹ್ಯಾಂಗೆ ರನ್ ಮಾಡಬೇಕಂತೇಳಿ ವಿಡಿಯೋದ ಮುಂದ್ಗಡೆ ಪಾರ್ಟ್ ಒಳಗೆ ನಾನು ಹೇಳ್ತೀನಿ. ಕಂಪ್ಲೀಟ್ಲಿ ಲಾಸ್ಟ್ ಮಟ್ಟ ವಿಡಿಯೋ ನೋಡಿರಿ. ಪ್ರಾಜೆಕ್ಟ್ ಓವರ್ ವ್ಯೂ ಕೊಡ್ತೀನಿ, ಪ್ರಾಜೆಕ್ಟ್ ಹೆಂಗೆ ಡೌನ್ಲೋಡ್ ಮಾಡಬೇಕು ಸ್ಟೆಪ್ಸ್ ಹೇಳ್ತೀನಿ. ಯಾವುದೂ ಸ್ಟೆಪ್ಸ್ ಮಿಸ್ ಮಾಡಬೇಡ್ರಿ, ಮಿಸ್ ಮಾಡಿದರೆ ನಿಮ್ಮ ಕೋಡ್ ರನ್ ಆಗೋಲ್ಲ. ಈ ಕೋಡ್ ಒಳಗಡೆ ಏನೂ ಚೇಂಜಸ್ ಮಾಡೋದು ಅವಶ್ಯಕತೆನೇ ಇಲ್ಲ, ಸೀದಾ ಡೌನ್ಲೋಡ್ ರನ್. ಈಗ ಸಿಸ್ಟಮ್ ಓವರ್ ವ್ಯೂ ನೋಡೋಣ. ಓವರ್ ಆಲ್ ಸಿಸ್ಟಮ್ ಒಳಗೆ ನಿಮಗೆ ಏನೇನು ಸಿಗ್ತೈತಿ, ಅಡ್ಮಿನ್ ಪೆನಲ್ ಸಿಗ್ತೈತಿ, ಅಡ್ಮಿನ್ ಹೆಂಗೆ ಲಾಗಿನ್ ಆಗಬೇಕು, ಅದರ ಅಡ್ಮಿನ್ ಕ್ರೆಡೆನ್ಷಿಯಲ್ ಏನದಾವು, ಆಮೇಲೆ ಟೈಟಲ್ ಹೆಂಗೆ ಚೇಂಜ್ ಮಾಡಬೇಕು, ಪ್ರಾಜೆಕ್ಟ್ ಕ್ರೆಡಿಟ್ ಹೆಂಗೆ ಚೇಂಜ್ ಮಾಡಬೇಕಂತ ಹೇಳಿ ನೋಡೋಣ. ಇದು ನಮ್ಮ ಲ್ಯಾಂಡಿಂಗ್ ಪೇಜ್ ಐತಿ. ಲ್ಯಾಂಡಿಂಗ್ ಪೇಜ್ ಒಳಗೆ ಸ್ವಲ್ಪ ನಿಮಗೆ ಆ್ಯನಿಮೇಷನ್ ಸಿಗ್ಬೋದು, ಮಾಡರ್ನ್ ಲೇಔಟ್ ಸಿಗ್ಬೋದು, ಮಾಡರ್ನ್ ಟೆಕ್ಸ್ಟ್ ಸಿಗ್ಬೋದು. ಆಮೇಲೆ ಫೇಸ್ ಎಮೋಷನ್ ಡಿಟೆಕ್ಷನ್ ಟೈಟಲ್ ಐತಿ. ಆಮೇಲೆ ಅಡ್ಮಿನ್ ಲಾಗಿನ್, ಅಡ್ಮಿನ್ ರೌಟ್ ಇದೆ. ಸ್ವಲ್ಪ ತೆಳಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಕ್ರೆಡಿಟ್ ಸಿಗ್ತೈತಿ, ಯಾರು ಪ್ರಾಜೆಕ್ಟ್ ಮಾಡ್ಯಾರ ಅಂತೇಳಿ. ಇದು ಎರಡು ನೀವು ಅಡ್ಮಿನ್ ಪೆನಲ್ ಒಳಗೆ ಹೋಗಿ ಚೇಂಜ್ ಮಾಡ್ಬೋದು. ಇಲ್ಲಿ ಪ್ರಾಜೆಕ್ಟ್ ಓವರ್ ಆಲ್ ಹೀರೋ ಸೆಕ್ಷನ್ ಐತಿ. ಹೀರೋ ಸೆಕ್ಷನ್ ಒಳಗಡೆ ಎಮೋಜಿ ಎನಿಮೇಷನ್ ವಿತ್ 7 ಕ್ಲಾಸಸ್. ಯಾವ್ಯಾವ ಕ್ಲಾಸಸ್ ಇದು ಡಿಟೆಕ್ಟ್ ಮಾಡಿ ನಿಮಗೆ ಎಮೋಷನ್ ಹೇಳ್ಬೋದು ಅಂತ ಹೇಳಿ 7 ಇಮೋಷನ್ಸ್ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಅದಾವ್ರಿ. ಸ್ವಲ್ಪ ತೆಳಗೆ ಸ್ಕ್ರೋಲ್ ಮಾಡಿದ್ರೆ ಓವರ್ ಆಲ್ ಸಿಸ್ಟಮ್ ಫೀಚರ್, ಆಮೇಲೆ ಹ್ಯಾಂಗೆ ಸಿಸ್ಟಮ್ ವರ್ಕ್ ಆಗತ್ತೆ ಅಂತೇಳಿ ಮತ್ತು ಫೂಟರ್ ನಿಮಗೆ ಸಿಗುತ್ತೆ. ಸೊ ಈಗ ನಾವು ಡಿಟೆಕ್ಷನ್ ಸಿಸ್ಟಮ್ ಹ್ಯಾಂಗೆ ವರ್ಕ್ ಆಗ್ತೈತಿ, ಕ್ಲಿಯರ್ ಮೈ ಡೇಟಾ ಅಂದರೆ ಏನಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಡಿಟೆಕ್ಟ್ ನಾವು ಒಂದು ಕ್ಲಿಕ್ ಮಾಡಿದರೆ ನಿಮ್ಮದು ಹೆಸರು, ನಿಮ್ದು ಏಜ್, ನಿಮ್ಮ ಜೆಂಡರ್, ಇದು ನೀವು ಯಾವುದು ಡಮ್ಮಿ ಡೇಟಾ ಎಂಟರ್ ಮಾಡಿ ಸ್ಟಾರ್ಟ್ ಡಿಟೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಟೆಕ್ಷನ್ ಪೇಜ್ ಓಪನ್ ಆಗ್ತೈತಿ. ಡಿಟೆಕ್ಷನ್ ಪೇಜ್ ಓಪನ್ ಆದಮೇಲೆ ಸ್ವಲ್ಪ ವೇಟ್ ಮಾಡಬೇಕ್ರಿ, ಮಾಡಲ್ ಲೋಡ್ ಆಗೋ ಮಟ್ಟ. ನಿಮ್ಮ ಸಿಸ್ಟಮ್ ಎಷ್ಟು ಪವರ್ಫುಲ್ ಇರ್ತೈತಿ ಅಷ್ಟು ಲಘು ಇದು ಮಾಡಲ್ ಲೋಡ್ ಆಗ್ತೈತಿ. ಸ್ವಲ್ಪ ಟೈಮ್ ತೊಗೋತೈತ್ರಿ, ನಿಮ್ಮ ಸಿಸ್ಟಮ್ ಮೇಲೆ ಡಿಪೆಂಡ್ ಅದು. ಆಮೇಲೆ ನಿಮ್ಮ ಕ್ಯಾಮ್ರಾ ಓಪನ್ ಆಗಿಲ್ಲ ಅಂದ್ರೂ ನೀವು ಇಲ್ಲಿ ಹೋಗಿ ಇದಕ್ಕೊಂದು ಪರ್ಮಿಷನ್ ಕೊಡ್ಬೇಕ್ರಿ, ಕ್ಯಾಮ್ರಾ ಪರ್ಮಿಷನ್ ಕೊಡ್ಬೇಕ್ರಿ. ಲೆಫ್ಟ್ ಕಾರ್ನರ್ ಒಳಗೆ ಇಲ್ಲಿ ಕ್ಲಿಕ್ ಮಾಡಿದರೆ ಕ್ಯಾಮ್ರಾ ಪರ್ಮಿಷನ್ ಕೊಡ್ಬೇಕ್ರಿ, ಅವಾಗಷ್ಟೇ ಇದು ಕ್ಯಾಮ್ರಾ ಓಪನ್ ಆಗ್ತೈತಿ. ಓಕೆ, ಈಗ ಲೈವ್ ಆಗೈತೆ ರೀ ನನ್ನ ಮಾಡಲ್. ಡಿಟೆಕ್ಷನ್ ಸಿಸ್ಟಮ್ ಲೈವ್ ಆಗೈತೆ ಅಂದಮೇಲೆ ಇಲ್ಲಿ ನಿಮಗೆ ಯಾವ್ದು ಇಮೋಷನ್ ಒಳಗೆ ಅದಿರತ್ತೆ ಹೇಳಿ ಇಮೋಷನ್ ಇದು ಡಿಟೆಕ್ಟ್ ಮಾಡಿ ತೋರಿಸ್ಲಾಗೈತೆ ರೀ. ಮತ್ತು ತೆಳಗಡೆ ಸ್ಕ್ರೋಲ್ ಮಾಡಿದರೆ ಯಾವ್ಯಾವ ಇಮೋಷನ್ ಆಲ್ರೆಡಿ ಡಿಟೆಕ್ಟ್ ಆಗೈತಿ ಇದರದ್ದೆಲ್ಲ ಇದು ಲಾಗ್ ಇಲ್ಲಿ ತೋರಿಸತೈತೆ ರೀ. ಓಕೆ, ಈಗ ನಾನು ನಕ್ಕೆ ಅಂದ್ರೆ ಇದು ಹ್ಯಾಪಿಯಾಗಿ ತೋರಿಸತೈತೆ ರೀ. ಆಮೇಲೆ ಇಲ್ಲಿ ನಿಮ್ಮದು ಇಮೋಷನ್ ರಿಜಿಸ್ಟರ್ ಆಗ್ತೈತಿ. ಸೊ ಇದು ಎಲ್ಲ ಇಮೋಷನ್ ರಿಜಿಸ್ಟರ್ ಆಗಿ ಡೇಟಾ ಇಲ್ಲಿ ಇನ್ಪುಟ್ ಆಗಿದ್ದು. ನಿಮಗೆ ಹೊಸದು ಬೇರೆಯವ್ರದ್ದು ಏನರೇ ಡಿಟೆಕ್ಟ್ ಮಾಡಬೇಕಂದ್ರೆ ನೀವು ಸಿಂಪ್ಲಿ ಹೋಮ್ ಒಳಗೆ ಹೋಗಿ ಕ್ಲಿಯರ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಎಲ್ಲ ಇದ್ದಿದ್ದು ಡೇಟಾ ಕ್ಲಿಯರ್ ಆಗ್ತೈತೆ ರೀ. ಕ್ಲಿಯರ್ ಆಗಿ ನೀವು ಹೊಸದು ಮತ್ತು ಡಿಟೆಕ್ಟ್ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಹೆಸರು, ನಿಮ್ದು ಏಜ್, ನಿಮ್ಮ ಜೆಂಡರ್ ಕ್ಲಿಕ್ ಮಾಡಿ ಮತ್ತೊಮ್ಮೆ ಡಿಟೆಕ್ಷನ್ ಸಿಸ್ಟಮ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇದು ಕ್ಲೈಂಟ್ ಸೈಡ್ ಆತ್ರಿ. ಅಡ್ಮಿನ್ ಸೈಡ್ ಏನೇನು ಸಿಗ್ತೈತೆ ಅಂತೇಳಿ ನೋಡೋಣ. ಅಡ್ಮಿನ್ ಲಾಗಿನ್ ಮಾಡಬೇಕಂದ್ರೆ ಅಡ್ಮಿನ್ ಮತ್ತು ಲಾಗಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ಸೇಮ್ ಅದಾವ್ರಿ. ಅಡ್ಮಿನ್ ಟೈಪ್ ಮಾಡಿ ಸೈನ್ ಇನ್ ಮಾಡಿದರೆ ನಿಮಗೆ ಅಡ್ಮಿನ್ ಡ್ಯಾಶ್ಬೋರ್ಡ್ ಈ ಥರ ಸಿಗ್ತೈತಿ. ಓವರಾಲ್ ಎಷ್ಟು ಮಂದಿ ಯೂಸರ್ ಲಾಗಿನ್ ಆಗ್ಯಾರ, ಎಷ್ಟು ಎವ್ರೇಜ್ ಏಜ್ ಐತಿ, ಆಮೇಲೆ ಮೇಲ್ ಫೀಮೇಲ್ ಇದು ಎಲ್ಲ ನಿಮಗೆ ಕೌಂಟ್ ಇಲ್ಲಿ ತೋರಿಸ್ತೈತಿ. ಓಕೆ, ಸೆಟ್ಟಿಂಗ್ಸ್ ಒಳಗೆ ಹೋದ್ರೆ ನೀವು ಪ್ರಾಜೆಕ್ಟ್ ಟೈಟಲ್, ಪ್ರಾಜೆಕ್ಟ್ ಕ್ರೆಡಿಟ್ ಎರಡೂ ಚೇಂಜ್ ಮಾಡ್ಬೋದು. ಅಡ್ಮಿನ್ ಪಾಸ್ವರ್ಡ್ ಚೇಂಜ್ ಮಾಡಬೇಕಂದ್ರೆ ಅಡ್ಮಿನ್ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎರಡೂ ಚೇಂಜ್ ಮಾಡ್ಬೋದು. ನಿಮಗೆ ಯೂಸರ್ ಡೇಟಾನು ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಡೈರೆಕ್ಟ್ಲಿ ಸಿಂಪ್ಲಿ CSV ಡೌನ್ಲೋಡ್ ಕ್ಲಿಕ್ ಮಾಡಿದರೆ ಎಕ್ಸೆಲ್ ಶೀಟ್ ಒಳಗೆ ನಿಮ್ದು ಯೂಸರ್ ಡೇಟಾ ಡೌನ್ಲೋಡ್ ಆಗ್ತೈತಿ. ಫಸ್ಟ್ ಆಫ್ ಆಲ್ ನಾವು ಕೊಟ್ಟಿದ್ದ ಲಿಂಕ್ ಒಳಗೆ ಹೋಗ್ರಿ, ಗೂಗಲ್ ಡ್ರೈವ್ ಲಿಂಕ್ ಐತಿ, ಡೌನ್ಲೋಡ್ ಮಾಡ್ಕೊರಿ. ಜಿಪ್ ಫೈಲ್ ಡೌನ್ಲೋಡ್ ಆಗ್ತೈತಿ. ಜಿಪ್ ಫೈಲ್ ಎಕ್ಸ್ಟ್ರಾಕ್ಟ್ ಮಾಡಿರಿ. ಎಕ್ಸ್ಟ್ರಾಕ್ಟ್ ಹೆಂಗೆ ಮಾಡ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿರಿ, ಇದ್ರ ಮ್ಯಾಗ ಇಲ್ಲೊಂದು ಆಪ್ಷನ್ ಬರ್ತೈತೆ ರೀ, ಎಕ್ಸ್ಟ್ರಾಕ್ಟ್ ಆಲ್ ಅಂತ ಹೇಳಿ. ಎಕ್ಸ್ಟ್ರಾಕ್ಟ್ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ನನ್ನ ಕಡೆ ಎಕ್ಸ್ಟ್ರಾಕ್ಟ್ ಆಗಿದ್ದು ಫೋಲ್ಡರ್ ಐತ್ರಿ. ಸೊ ನಾನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಸಿಂಪ್ಲಿ ವಿಜುವಲ್ ಕೋಡ್ ಹೋಗಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರಿ. ಫೈಲ್ ಒಳಗೆ ಹೋಗ್ರಿ, ಓಪನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಅದು ಎಕ್ಸ್ಟ್ರಾಕ್ಟೆಡ್ ಫೋಲ್ಡರ್ ಎಲ್ಲೈತಿ ಅದಕ್ಕೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ, ಅದು ಓಪನ್ ಆಗ್ತೈತಿ. ಒನ್ಸ್ ಇಟ್ ಈಸ್ ಓಪನ್ ನಿಮಗೆಲ್ಲ ಲೈಬ್ರರೀಸ್ ಡೌನ್ಲೋಡ್ ಮಾಡ್ಬೇಕು ರೀ. ಸೊ app.py ಒಳಗೆ ಎಷ್ಟು ಲೈಬ್ರರೀಸ್ ಅದಾವಲ್ರಿ, ಇದು ಎಲ್ಲ ಲೈಬ್ರರಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗ್ತೈತೆ ರೀ. ಡೌನ್ಲೋಡ್ ಮಾಡ್ಬೇಕಂದ್ರೆ ಸಿಂಪ್ಲಿ ನಿಮ್ಮ ಕಡೆ ಪೈಥಾನ್ 3.10 ಆರ್ 3.11 ವರ್ಷನ್ ಇರಬೇಕು ರೀ. ಅದ್ರಕ್ಕಿಂತ ಮೇಲೆ ಇದು ವರ್ಷನ್ ನಡೆಯಲ್ಲ. ನನ್ನ ಕಡೆ ಈಗ ಪೈಥಾನ್ ವರ್ಷನ್, ಓಕೆ, ನನ್ನ ಕಡೆ ಪೈಥಾನ್ ವರ್ಷನ್ ಯಾವುದೈತೆ ರೀ, ನನ್ನ ಕಡೆ ಇದ್ದಿದ್ದು ಪೈಥಾನ್ ವರ್ಷನ್ 3.11.5 ಸ್ಟೇಬಲ್ ವರ್ಷನ್ ಐತಿ. ನೀವು ಇದೇ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿರಿ. ಇದೇ ವರ್ಷನ್ ಮೇಲೆ ಎಲ್ಲ ಲೈಬ್ರರಿ ಸ್ಟೇಬಲ್ ನಡೀತಾವೆ. ಓಕೆ, ಸೊ ಒನ್ಸ್ ಪೈಥಾನ್ ಇನ್ಸ್ಟಾಲ್ ಆಗೈತೆ ರೀ ನಿಮ್ಮ ಕಡೆ, ಸಿಂಪ್ಲಿ ಹೋಗಿ PIP ಇದೇ ಕಮಾಂಡ್ ಟೈಪ್ ಮಾಡಿರಿ. PIP ಇನ್ಸ್ಟಾಲ್ -r requirements.txt. ಓಕೆ, requirements.txt ಎಂಟರ್ ಮಾಡಿರಿ.
ಆಲ್ರೆಡಿ ನನ್ನ ಕಡೆ ಇನ್ಸ್ಟಾಲ್ಡ್ ಅದಾವ್ರಿ ಎಲ್ಲ ಲೈಬ್ರರೀಸ್. ಸೊ ನನಗದು ಇನ್ಸ್ಟಾಲ್ ಮಾಡೋಕೆ ಕೊಡಲ್ಲ, ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂತ ಹೇಳಿ ಇಲ್ಲಿ ತೋರಿಸ್ತೈತೆ ರೀ. ಬಟ್ ನಿಮ್ಮ ಕಡೆ ಇದು ಕ್ರೂಷಿಯಲ್ ಸ್ಟೆಪ್ ಐತ್ರಿ. ನಿಮ್ಮ ಕಡೆ ಲೈಬ್ರರೀಸ್ ಇರಲಿಲ್ಲ ಅಂದ್ರೆ ಕೋಡ್ ರನ್ ಆಗಲ್ಲ ರೀ, ಪ್ರಾಜೆಕ್ಟ್ ರನ್ ಆಗಲ್ಲ. ಇದು ನೀವು ಡೌನ್ಲೋಡ್ ಮಾಡ್ಕೋಬೇಕೇ ರೀ. ಓಕೆ, ರಿಕ್ವೈರ್ಮೆಂಟ್ಸ್ ಒಳಗೆ ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಲೈಬ್ರರೀಸ್ ಬೇಕಂತೇಳಿ. ನೀವು ಡೈರೆಕ್ಟ್ಲಿ ಇದು ಒಂದು ಕೋಡ್ ರನ್ ಮಾಡಿದ್ರೆ ಅದು ತಾನೇ ಎಲ್ಲ ಲೈಬ್ರರೀಸ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋದಿತ್ತು ರೀ. ಸೊ ಒನ್ಸ್ ಎಲ್ಲ ನಿಮ್ಮ ಕಡೆ ಲೈಬ್ರರೀಸ್ ಇನ್ಸ್ಟಾಲ್ ಆದ್ರೆ py ಸ್ಪೇಸ್ app.py ಅಂಥೇಳಿ ಟೈಪ್ ಮಾಡಿದ್ರೆ, ಎಂಟ್ರ್ ಮಾಡಿದರೆ ನಿಮ್ಮ ಪ್ರಾಜೆಕ್ಟ್ ರನ್ ಆಗ್ತೈತೆ ರೀ. ಸೊ py ಪ್ಲೇಸ್ ಒಳಗಡೆ ನೀವು ಪೈಥನ್ ಅಂಥೇಳಿ ಟೈಪ್ ಮಾಡ್ಬೋದು ರೀ. py ನಾನು ಶಾರ್ಟ್ಕಟ್ ಯೂಸ್ ಮಾಡತ್ತೀನಿ ರೀ. ನಿಮಗೆ ಬೇಕಂದ್ರೆ ನೀವು ಪೈಥನ್ ಅಂಥೇಳಿನೂ ಪೈಥನ್ ಸ್ಪೇಸ್ app.py ಮೇನ್ ಫೈಲ್ ನಮ್ದು ಇದೇ ಐತ್ರಿ. ಪೈಥನ್ app.py ಅಂಥೇಳಿ ರನ್ ಮಾಡಿದ್ರೆ ಇಲ್ಲಿ ಒಂದು ಲೋಕಲ್ ಹೋಸ್ಟ್ ಸರ್ವರ್ ರನ್ ಆಗ್ತೈತೆ ರೀ. ಆ ಲೋಕಲ್ ಹೋಸ್ಟ್ ಸರ್ವರ್ಗೆ ನೀವು ಆ್ಯಕ್ಸೆಸ್ ಮಾಡ್ಬೋದು ರೀ ಡೈರೆಕ್ಟ್ಲಿ. ಈ ಲೋಕಲ್ ಹೋಸ್ಟ್ ಸರ್ವರ್ ರನ್ ಆಗೈತೆ ರೀ. ಇಲ್ಲಿ ಕಂಟ್ರೋಲ್ ಹೋಲ್ಡ್ ಮಾಡಿರಿ, ಕಂಟ್ರೋಲ್ ಬಟನ್ ಹೋಲ್ಡ್ ಮಾಡಿ ಈ ಲೋಕಲ್ ಹೋಸ್ಟ್ ಏನು ಕೊಟ್ಟಿತ್ತಲ್ಲ ರೀ, ಲೋಕಲ್ ಹೋಸ್ಟ್ ಪೋರ್ಟ್ ನಂಬರ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಮುಗಿತು. ಓಕೆ, ಇಷ್ಟು ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ ಓಪನ್ ಆಗ್ತೈತೆ ರೀ. ಇಲ್ಲಿ ನಾವು ಆಲ್ರೆಡಿ ನಿಮಗೆ ಹೆಂಗೆ ಡಿಟೆಕ್ಟ್ ಮಾಡಬೇಕು, ಹೆಂಗೆ ಅಡ್ಮಿನ್ ಪ್ಯಾನಲ್ ಆಕ್ಸೆಸ್ ಮಾಡಬೇಕು, ಕ್ಲಿಯರ್ ಡೇಟಾ ಅಂದರೆ ಏನಂತೇಳಿ ಎಲ್ಲ ಕಂಪ್ಲೀಟ್ಲಿ ನಿಮಗೆ ಹೇಳೀನಿ ರೀ. ಸೊ ದಿಸ್ ಈಸ್ ದ ಸಿಂಪಲ್ ಪ್ರಾಜೆಕ್ಟ್. ಇದರೊಳಗಡೆ ನೀವು ಏನೂ ಕೋಡ್ ಚೇಂಜಸ್ ಮಾಡೋದು ಜರೂರತೆ ಇಲ್ಲ ರೀ. ನಿಮಗೆ ಥೀಮ್ ಚೇಂಜ್ ಮಾಡಬೇಕಂದ್ರೆ ನೀವು ಸಿಂಪ್ಲಿ ಹೋಗಿ CSS ಫೈಲ್ ಒಳಗಡೆ ಹೋಗಿ ಥೀಮ್ ಕಲರ್ ಕೋಡ್ ಚೇಂಜ್ ಮಾಡ್ಬೋದು ರೀ, ಇಷ್ಟೇ. ಓಕೆ, ಸೊ ಇದು ಸಿಂಪಲ್ ಪ್ರಾಜೆಕ್ಟ್ ಐತ್ರಿ. ಡೌನ್ಲೋಡ್ ಮಾಡ್ಕೊರಿ, ಯೂಸ್ ಮಾಡ್ಕೊರಿ. ಅದೇ ಪ್ರಾಜೆಕ್ಟ್ ವಿಡಿಯೋ ಸಂಬಂಧ ಅಂಥೇಳಿ ನಿಮಗೆ ಪ್ರಾಜೆಕ್ಟ್ಸ್ ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಯಾರಿಗ್ರಿ ಪ್ರಾಜೆಕ್ಟ್ ಬೇಕಾಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಒಳಗೆ ಯಾರಿಗ್ರಿ ಈ ವಿಡಿಯೋ ಶೇರ್ ಮಾಡಿರಿ.